ನೋಟ್ಬುಕ್ ಎಲ್ಎಂ ಒಳಗಡೆ ನೀವು ಇವಾಗ ಸಿನಿಮ್ಯಾಟಿಕ್ ವಿಡಿಯೋಸ್, ಎಕ್ಸ್ಪ್ಲೇನರ್ ವಿಡಿಯೋಸ್, ಶಾರ್ಟ್ಸ್ ವಿಡಿಯೋಗಳನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಬಹಳಷ್ಟು ಜನಕ್ಕ ನೋಟ್ಬುಕ್ ಎಲ್ಎಂ ಒಳಗಡೆ ವಿಡಿಯೋಸ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಗೊತ್ತೈತಿ. ಬಟ್ ರೈಟ್ ವೇ ಒಳಗಡೆ ಯಾವ ತರ ಅವುಗಳನ್ನ ಜನರೇಟ್ ಮಾಡೋದು ಅಂತೇಳಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ನೋಟ್ಬುಕ್ ಎಲ್ಎಂ ಒಳಗಡೆ ಸಿನಿಮ್ಯಾಟಿಕ್, ಎಕ್ಸ್ಪ್ಲೇನರ್ ಮತ್ತು ಶಾರ್ಟ್ಸ್ ವಿಡಿಯೋಗಳನ್ನ ರೈಟ್ ವೇ ಒಳಗಡೆ ಯಾವ ತರ ಜನರೇಟ್ ಮಾಡೋದು ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ತಗೊಂಡ್ಬರ್ತಾ ಇರ್ತೇನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, notebook.google.comಗೆ ಹೋಗ್ರಿ. ರೀಸೆಂಟ್ ಆಗಿ ನೋಟ್ಬುಕ್ ಎಲ್ಎಂ ಅನ್ನ ರೀಬ್ರ್ಯಾಂಡ್ ಮಾಡಿದಾರ. ಇವಾಗ ನೋಟ್ಬುಕ್ ಎಲ್ಎಂ ಅನ್ನ ಜೆಮಿನಿ ನೋಟ್ಬುಕ್ ಅಂತ ಹೇಳಿ ಕರೀಲಿಕತ್ತಿದಾರ. ಸೊ ಲಿಂಕ್ ಕೂಡ ಚೇಂಜ್ ಆಗೈತಿ. ಬಟ್ ಎನಿವೇಸ್ ನೀವು ಡೈರೆಕ್ಟ್ ಆಗಿ ನೋಟ್ಬುಕ್ ಎಲ್ಎಂ ಅಂತ ಸರ್ಚ್ ಮಾಡಿದ್ರು ಕೂಡ ಗೂಗಲ್ ಒಳಗಡೆ ಇದ ನಿಮ್ಗೆ ಲಿಂಕ್ ಸಿಗ್ತತಿ. ಇದರ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೂಡ ಕೊಟ್ಟಿರ್ತೇನೆ. ಅಲ್ಲಿಂದ ಕೂಡ ನೀವು ಆಕ್ಸೆಸ್ ಮಾಡಬಹುದು. ಇಲ್ಲಿ ಬಂದ ತಕ್ಷಣ ನೀವೇನ್ ಮಾಡಬೇಕು ಅಂತಂದ್ರೆ ಮೊದಲು ಒಂದು ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ನೋಟ್ಬುಕ್ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮ್ಗೆ ಎರಡು ಆಪ್ಷನ್ಸ್ ಇದಾವ. ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಕ್ರಿಯೇಟ್ ನ್ಯೂ ಅಂತ ಐತಿ, ಇಲ್ಲಿಂದ ಮಾಡ್ರಿ. ಇಲ್ಲ ಅಂತಂದ್ರೆ ಇಲ್ಲಿ ರೀಸೆಂಟ್ ನೋಟ್ಬುಕ್ಸ್ ಅಂತ ಐತಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದ್ರ ಮೇಲೆ ನಾ ಇವಾಗ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ತರ ಒಂದು UI ಬರ್ತೈತಿ. ನೀವೇನಾದ್ರೂ ಫಸ್ಟ್ ಟೈಮ್ ನೋಟ್ಬುಕ್ ಎಲ್ಎಂ ಅನ್ನ ನೋಡ್ತಾ ಇದ್ರಿ ಅಥವಾ ನೋಟ್ಬುಕ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಒಂದ್ಸಾರಿ ಕ್ವಿಕ್ ಆಗಿ UI ಅನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನೆ. ಇಟ್ ಈಸ್ ವೆರಿ ಈಸಿ. ಬೇಸಿಕಲಿ ಈ ಒಂದು UI ಅನ್ನ 3 ಪಾರ್ಟ್ ಒಳಗಡೆ ಡಿವೈಡ್ ಮಾಡಿದಾರ. ಮೊದಲನೇದಾಗಿ ಲೆಫ್ಟ್ ಸೈಡ್ ಒಳಗಡೆ ಸೋರ್ಸಸ್ ಬರ್ತಾವ. ಇಲ್ಲಿ ನೀವು ನಿಮ್ಮ ಸೋರ್ಸಸ್ ಅನ್ನ ಆಡ್ ಮಾಡ್ಬೇಕು, ಲೈಕ್ PDF, ಇಮೇಜಸ್, ಸ್ಕ್ರೀನ್ ಶಾಟ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಮಿಡಲ್ ಪಾರ್ಟ್ ಒಳಗಡೆ ಬಂದ್ಬಿಟ್ರೆ ನೀವು ಇಲ್ಲಿ ಚಾರ್ಟ್ ಮಾಡಬಹುದು. ನಿಮ್ಮ ಸೋರ್ಸಸ್ ಅನ್ನ ಯೂಸ್ ಮಾಡಿ ರಿಸರ್ಚ್ ಅನ್ನ ಮಾಡಬಹುದು. ರೈಟ್ ಸೈಡ್ ಪಾರ್ಟ್ ಬಂದ್ಬಿಟ್ಟು ಸ್ಟುಡಿಯೋ ಪಾರ್ಟ್, ಇದು ನಿಮ್ಮ ಔಟ್ಪುಟ್ ಇರ್ತೈತಿ. ಇಲ್ಲಿಂದ ನೀವು ಮಲ್ಟಿಪಲ್ ಔಟ್ಪುಟ್ಸ್ ಗಳನ್ನ ಜನರೇಟ್ ಮಾಡಬಹುದು, ಲೈಕ್ ವಿಡಿಯೋ, ಆಡಿಯೋ, ರಿಪೋರ್ಟ್ಸ್, ಕ್ವಿಜ್, ಡೇಟಾ ಟೇಬಲ್, ಇನ್ಫೋಗ್ರಾಫೀಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾವೇನ್ ಮಾಡ್ತಾ ಇದೀವಿ, ವಿಡಿಯೋಸ್ ಯಾವ ತರ ಜನರೇಟ್ ಮಾಡೋದು ಅಂತೇಳಿ ನಮ್ಮ ಮೇನ್ ಫೋಕಸ್ ಐತಿ. ಲೈಕ್ ಶಾರ್ಟ್ಸ್, ಎಕ್ಸ್ಪ್ಲೇನರ್, ಆಮೇಲೆ ಸಿನಿಮ್ಯಾಟಿಕ್ ವಿಡಿಯೋಸ್ ಅನ್ನ. ಇದನ್ನ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋ ಓವರ್ ವ್ಯೂ ಏನೈತಲ್ಲ ಇದ್ರ ಮೇಲೆ ವರ್ಕ್ ಮಾಡ್ಬೇಕು. ಮೋಸ್ಟ್ ಆಫ್ ದ ಪೀಪಲ್ ಏನ್ ಮಿಸ್ಟೇಕ್ ಮಾಡ್ತಾರ ಅಂತಂದ್ರೆ ಅವರ ಸೋರ್ಸಸ್ ಅನ್ನ ಆಡ್ ಮಾಡ್ತಾರ. ತಮಗೇನಾದರೂ ಕ್ವಶನ್ಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೇಳ್ತಾರ. ಸೊ ರಿಸರ್ಚ್ ಮಾಡ್ತಾರ. ದೆನ್ ಅವರು ಡೈರೆಕ್ಟ್ ಆಗಿ ಇಲ್ಲಿ ಈ ಒಂದು ಬಟನ್ ಐತಲ್ಲ ಇದ್ರ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಬಿಡ್ತಾರ. ಅವಾಗ ಏನಾಗ್ತೈತಿ ಅಂತಂದ್ರೆ ಇದು ವಿಡಿಯೋನ ಕ್ರಿಯೇಟ್ ಮಾಡ್ತೈತಿ. ಬಟ್ ಇದು ನಿಮ್ಗೆ ಲಾಂಗ್ ವಿಡಿಯೋನ ಕ್ರಿಯೇಟ್ ಮಾಡ್ತೈತಿ, ಎಕ್ಸ್ಪ್ಲೇನರ್ ವಿಡಿಯೋನ. ಇದು ನಿಮ್ಗೆ ಸಿನಿಮ್ಯಾಟಿಕ್ ವಿಡಿಯೋನ ಕ್ರಿಯೇಟ್ ಮಾಡೋದಿಲ್ಲ, ಇದು ನಿಮ್ಗೆ ಶಾರ್ಟ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಸೊ ಅದನ್ನ ಮಾಡ್ಬೇಕು ಅಂತಂದ್ರೆ ನೀವು ಎಕ್ಸ್ಟ್ರಾ ಕಾನ್ಫಿಗರೇಷನ್ ಮಾಡ್ಬೇಕಾ, ಫಾರ್ಮ್ಯಾಟ್ ಅನ್ನ ಚೂಸ್ ಮಾಡ್ಬೇಕಾ. ಸೊ ಅದನ್ನ ನಾ ಇವಾಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ರಿ ಅಂತಂದ್ರೆ ನಿಮ್ಮ ಸೋರ್ಸಸ್ ಅನ್ನ ಆಡ್ ಮಾಡ್ರಿ. ಇಲ್ಲಿ ಆಡ್ ಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಿಮ್ಮ ಸೋರ್ಸಸ್ ಅನ್ನ ಆಡ್ ಮಾಡ್ರಿ. ನಿಮ್ಗೆ ಮಲ್ಟಿಪಲ್ ವೇಸ್ ಇದಾವ. PDF ಆಡ್ ಮಾಡ್ರಿ, ಇಮೇಜಸ್, ಡಾಕ್ಸ್, ಲಿಂಕ್ಸ್, ಯೂಟ್ಯೂಬ್ ಲಿಂಕ್ಸ್ ಅನ್ನ ಕೂಡ ನೀವು ಆಡ್ ಮಾಡಬಹುದು ಬೈ ಕ್ಲಿಕ್ಕಿಂಗ್ ವೆಬ್ಸೈಟ್ ಮೇಲೆ. ಇಲ್ಲಿ ನೋಟ್ಬುಕ್ ಎಲ್ಎಂ ಅನ್ನ ನೀವೇನಾದ್ರೂ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಅಥವಾ ಇವಾಗಲೇ ಫಸ್ಟ್ ಟೈಮ್ ಕೇಳ್ತಾ ಇದ್ರಿ ಅಂತಂದ್ರೆ ಇದ್ರ ಮೇಲೆ ನಾವು ಒಂದು ಕಂಪ್ಲೀಟ್ ಇನ್ ಡೆಪ್ತ್ ಟ್ಯುಟೋರಿಯಲ್ ಅನ್ನ ಮಾಡಿದ್ದೇನೆ. ಅದ್ರ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ, ಹೋಗಿ ಚೆಕ್ ಮಾಡ್ಕೊಡ್ರಿ. ಇವಾಗ ನಾವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಸೋರ್ಸಸ್ ಅನ್ನ ನಾವು ಆಡ್ ಮಾಡಿದ್ದೇವೆ. ನಾ ಇಲ್ಲಿ 5 ಸೋರ್ಸಸ್ ಅನ್ನ ಆಡ್ ಮಾಡಿದ್ದೇನೆ. 3 ಯೂಟ್ಯೂಬ್ ಲಿಂಕ್ ಇದಾವ, ಆಮೇಲೆ 2 ವೆಬ್ಸೈಟ್ಸ್ ಇದಾವ. ಒಂದು ವಿಕಿಪೀಡಿಯಾ ಐತಿ, ಇನ್ನೊಂದು ವೆಬ್ಸೈಟ್ ಐತಿ. ಸೊ ನಮ್ಮ ಸೋರ್ಸಸ್ ಏನೋ ಆಡ್ ಮಾಡಾಯ್ತು. ಇಲ್ಲಿ ನಮ್ಮ ಸೋರ್ಸಸ್ ಬಗ್ಗೆ ಡೀಟೇಲ್ಸ್ ಐತಿ. ಇಲ್ಲಿ ನಮ್ಗೆ ಬೇಕು ಅಂತಂದ್ರೆ ನಾವಿಲ್ಲಿ ಕ್ವಶನ್ಸ್ ಅನ್ನ ಕೇಳ್ಬೋದು, ಲೈಕ್ ಹೌ ಡಿಡ್ ಏನ್ಷಿಯಂಟ್ ಇಂಡಿಯಾ ಗೋಲ್ಡನ್ ಏಜ್ ಶೇಪ್ಡ್ ಮಾಡರ್ನ್ ಆರ್ಟ್ ಅಂಡ್ ಸೈನ್ಸ್, ಈ ತರ ಕ್ವಶನ್ಸ್ ಅನ್ನ ಕೇಳ್ಬೋದು. ಬಟ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ವಿಡಿಯೋ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಈ ರೈಟ್ ಏರೋ ಕೀ ಏನೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಸ್ಟಮೈಸ್ ವಿಡಿಯೋ ಓವರ್ ವ್ಯೂ ಅಂತೇಳಿ ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ನೀವು ಚೇಂಜಸ್ ಅನ್ನ ಮಾಡಬೇಕಾ. ಸೊ ಇಲ್ಲಿ ನೀವು ಡಿಸೈಡ್ ಮಾಡಬೇಕಾ ಯಾವ ತರ ವಿಡಿಯೋ ನಿಮಗೆ ಬೇಕು ಅಂತೇಳಿ. ನಿಮಗೆ ಸಿನಿಮ್ಯಾಟಿಕ್ ವಿಡಿಯೋ ಬೇಕು, ಎಕ್ಸ್ಪ್ಲೇನರ್ ವಿಡಿಯೋ ಬೇಕು, ಅಥವಾ ಶಾರ್ಟ್ ವಿಡಿಯೋ ಬೇಕು ಅಂತ ಹೇಳಿ. ನಿಮ್ಗೆ ಏನಾದ್ರೂ ಸಿನಿಮ್ಯಾಟಿಕ್ ವಿಡಿಯೋ ಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೀವೇನಾದ್ರೂ ಫ್ರೀ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ನಿಮಗೆ ಸಿನಿಮ್ಯಾಟಿಕ್ ಆಪ್ಷನ್ ಇರ್ಲಿಕ್ಕಿಲ್ಲ. ಪ್ರೋ ವರ್ಷನ್ ಮತ್ತೆ ಪ್ಲಸ್ ವರ್ಷನ್ ಒಳಗಡೆ ಸಿನಿಮ್ಯಾಟಿಕ್ ವ್ಯೂ ನಿಮ್ಗೆ ಸಿಗ್ತತಿ. ಬಟ್ ರೆಸ್ಟ್ ಅದರ್ ಎಕ್ಸ್ಪ್ಲೇನರ್ ಮತ್ತು ಶಾರ್ಟ್ಸ್ ಫ್ರೀ ಒಳಗಡೆ ಕೂಡ ನಿಮ್ಗೆ ಅವೈಲೇಬಲ್ ಐತಿ. ಸೊ ಇವಾಗ ಸಿನಿಮ್ಯಾಟಿಕ್ ಅನ್ನ ಯಾವ ತರ ಯೂಸ್ ಮಾಡೋದ, ಈ ಸಿನಿಮ್ಯಾಟಿಕ್ ಮೇಲೆ ಕ್ಲಿಕ್ ಮಾಡ್ರಿ.
ಅದಾದ್ಮೇಲೆ ಇಲ್ಲಿ ನೀವು ಸೋರ್ಸಸ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ನಾವು 5 ಸೋರ್ಸಸ್ ಅನ್ನ ಆಡ್ ಮಾಡಿದ್ದೇವೆ. ಇಲ್ಲಿ ನನಗೆ ಸಪೋಸ್ ಈ ವಿಡಿಯೋಗೋಸ್ಕರ ಬರೀ ಫಸ್ಟ್ ಸೋರ್ಸ್ ಏನೈತಲ್ಲ ಅದು ಮಾತ್ರ ಯೂಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಅನ್ಸೆಲೆಕ್ಟ್ ಮಾಡಿ ಇದನ್ನ ಮಾತ್ರ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಅಂತ ಕೊಟ್ರಿ ಅಂತಂದ್ರೆ ಇದು ನಿಮ್ಗೆ ಬರೀ ಆ ಒಂದು ಸೋರ್ಸ್ ಅನ್ನ ಮಾತ್ರ ಯೂಸ್ ಮಾಡ್ಕೊಳ್ತೈತಿ. ಸೊ ನೀವು ಮಲ್ಟಿಪಲ್ ಬೇಕಾದ್ರೆ ಮಲ್ಟಿಪಲ್ ಈ ತರ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ನಾ ಇವಾಗ ಫಾರ್ ದ ಟೈಮ್ ಬೀಯಿಂಗ್ ಎಲ್ಲಾನು ಸೆಲೆಕ್ಟ್ ಮಾಡ್ತಾನೆ, ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಅಂತ ಕೊಡ್ತೇನೆ. ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದ ವಾಟ್ ಶುಡ್ ದ ವಿಡಿಯೋ ಫೋಕಸ್ ಆನ್ ಅಂದ್ರೆ ವಿಡಿಯೋ ಯಾವ ಟಾಪಿಕ್ ಮೇಲೆ ಬರಬೇಕು ಅಂತ ಇದೆ ಕೇಳಿಕತ್ತೈತಿ. ಇಲ್ಲಿ ನಿಮ್ಗೆ ಆಲ್ರೆಡಿ ಒಂದಿಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರ, ಲೈಕ್ ರೆಕಮೆಂಡೇಶನ್ಸ್ ಇರ್ತಾವ. ಇದ್ರೊಳಗಡೆಯಿಂದ ನೀವು ಚೂಸ್ ಮಾಡ್ಬೋದ. ಇಲ್ಲ ಅಂತಂದ್ರೆ ನೀವು ಬೇಕು ಅಂತಂದ್ರೆ ಇಲ್ಲಿ ಕಸ್ಟಮೈಸ್ಡ್ ಟಾಪಿಕ್ ಅನ್ನ ಕೂಡ ಕೊಡ್ಬೋದ ಬೇಸ್ಡ್ ಆನ್ ನಿಮ್ಮ ಸೋರ್ಸಸ್ ಪ್ರಕಾರ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಕ್ರಿಯೇಟ್ ಅ ವಿಡಿಯೋ ಆನ್ 500 years ಆಫ್ ಇಂಡಿಯಾಸ್ ಹಿಸ್ಟ್ರಿ ಆರ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಇದನ್ನ ಕೊಟ್ಟ ಜನರೇಟ್ ಅಂತ ಕೊಟ್ಟೆ ಅಂತಂದ್ರೆ ಇದು ನನಗೆ ಸಿನಿಮ್ಯಾಟಿಕ್ ವಿಡಿಯೋನ ಜನರೇಟ್ ಮಾಡ್ಕೊಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದ ಈ ವಿಡಿಯೋ ಆಲ್ರೆಡಿ ಇವಾಗ ನಾನು ಜನರೇಟ್ ಮಾಡಿದ್ದೇನೆ. ಬಿಕಾಸ್ ಈ ವಿಡಿಯೋಸ್ ಜನರೇಟ್ ಆಗ್ಬೇಕಾದ್ರೆ ಟೈಮ್ ತಗೊಳ್ತೈತಿ. ನಾ ಇದನ್ನ ನಿಮ್ಗೆ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೇನೆ. ಇವಾಗ ಇಲ್ಲಿ ಇದು ಯಾವ ತರ ಬರ್ತೈತಿ ಅಂತ ಹೇಳಿ ಇಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ ಸಿನಿಮ್ಯಾಟಿಕ್ ವಿಡಿಯೋ. Starting in the early 16th century, the region endured continuous waves of foreign disruption, surviving through a cycle of absorbing those outside influences and weaving them into ಸೊ ಈ ತರ ಇದೆ ಸಿನಿಮ್ಯಾಟಿಕ್ ವಿಡಿಯೋನ ಜನರೇಟ್ ಮಾಡ್ಕೊಡ್ತೈತಿ. ಇದನ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಡೌನ್ಲೋಡ್ ಆಪ್ಷನ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ಡೌನ್ಲೋಡ್ ಆಗ್ತೈತಿ. ಈ ತರ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ಡೌನ್ಲೋಡ್ ಆಗ್ತೈತಿ. ಇವಾಗ ಮತ್ತೆ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟ ಶಾರ್ಟ್ ವಿಡಿಯೋ. ಶಾರ್ಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದ ಮತ್ತೆ ಆ ರೈಟ್ ಆರೋ ಮೇಲೆ ಕ್ಲಿಕ್ ಮಾಡ್ರಿ, ಈ ಪೇಜ್ ಒಳಗಡೆ ಬರ್ತೀರಿ. ಇವಾಗ ಶಾರ್ಟ್ ವಿಡಿಯೋ ಯಾವ ತರ ಕ್ರಿಯೇಟ್ ಮಾಡೋದ. ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಫಾರ್ಮ್ಯಾಟ್ ಒಳಗಡೆ ಶಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ರಿ. ಸೆಲೆಕ್ಟ್ ಮಾಡಿದ ತಕ್ಷಣ ಅಗೇನ್ ಸೇಮ್ ಥಿಂಗ್ ಇಲ್ಲಿ ಕೂಡ ನೀವು ಸೋರ್ಸಸ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ನಿಮ್ಗೆ ಯಾವ ಸೋರ್ಸಸ್ ಬೇಕು ಆ ಸೋರ್ಸಸ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ಆಮೇಲೆ ವಿಡಿಯೋ ನಿಮ್ಗೆ ಯಾವ ಟಾಪಿಕ್ ಮೇಲೆ ಬೇಕಲ್ಲ ಅದನ್ನ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದ. ಫಾರ್ ಎಕ್ಸಾಂಪಲ್ ನಾ ಇದಕ್ಕೆ ಅಶೋಕಾಸ್ ರಿಡಂಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಸೆಲೆಕ್ಟ್ ಮಾಡಿ ಜನರೇಟ್ ಅಂತ ಕೊಟ್ಟೆ ಅಂತಂದ್ರೆ ಇದು ನಮ್ಗೆ ಶಾರ್ಟ್ ವಿಡಿಯೋನ ಕ್ರಿಯೇಟ್ ಮಾಡ್ತೈತಿ. ಸೊ ನಾ ಇದನ್ನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇನೆ, ನಿಮ್ಗೆ ಒಂದ್ಸರಿ ತೋರಿಸ್ತೇನೆ. ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಔಟ್ಪುಟ್ ಒಳಗಡೆ ನಿಮ್ಗೆ ಗೊತ್ತಾಗ್ತೈತಿ ಶಾರ್ಟ್ ವಿಡಿಯೋ ಆಯ್ತು, ಸಿನಿಮ್ಯಾಟಿಕ್ ಆಯ್ತು ಅಥವಾ ಎಕ್ಸ್ಪ್ಲೇನರ್ ಆಯ್ತು ಅಂತ ಹೇಳಿ. ಸೊ ಇವಾಗ ಶಾರ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾನೆ. So, take a lunar eclipse happening over the Gupta Empire in 499 CE. The astronomer Aryabhata realized the Earth wasn't ಈ ತರ ಇದೆ ಶಾರ್ಟ್ ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ರಿಮೆಂಬರ್ ಇದು ಎಜುಕೇಶನಲ್ ವಿಡಿಯೋಸ್ ಅನ್ನ ಮಾತ್ರ ಜನರೇಟ್ ಮಾಡ್ತೈತಿ. ಇವಾಗ ಥರ್ಡ್ ಬಂದ್ಬಿಟ್ಟು ಫೈನಲ್ ಒನ್, ದಟ್ ಈಸ್ ಎಕ್ಸ್ಪ್ಲೇನರ್. ಇವಾಗ ಮತ್ತೆ ಆ ಒಂದು ರೈಟ್ ಆರೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಥರ್ಡ್ ಆಪ್ಷನ್ ಅನ್ನ ನೋಡ್ತಿರ್ಬೋದು, ಎಕ್ಸ್ಪ್ಲೇನರ್. ಇದು ಸ್ವಲ್ಪ ಡಿಫ್ರೆಂಟ್ ಐತಿ. ಸಿನಿಮ್ಯಾಟಿಕ್ ಮತ್ತು ಶಾರ್ಟ್ ಗೆ ಕಂಪೇರ್ ಮಾಡಿದ್ರೆ ಇದು ಡಿಫ್ರೆಂಟ್ ಐತಿ. ಯಾಕಂತ ಹೇಳ್ತೇನೆ ಕೇಳ್ರಿ. ಸಿನಿಮ್ಯಾಟಿಕ್ ಮತ್ತು ಶಾರ್ಟ್ ಒಳಗಡೆ ನೀವು ಬರೀ ಇಂಗ್ಲಿಷ್ ವಿಡಿಯೋಸ್ ಅನ್ನ ಮಾತ್ರ ಮಾಡಬಹುದ, ಬೇರೆ ಲ್ಯಾಂಗ್ವೇಜ್ ವಿಡಿಯೋಸ್ ಅನ್ನ ಮಾಡ್ಲಿಕ್ಕೆ ಬರುದಿಲ್ಲ. ಅದಕ್ಕೂ ಕೂಡ ಒಂದು ಟ್ರಿಕ್ ಐತಿ, ನಾ ಅದನ್ನ ನಿಮ್ಗೆ ಲಾಸ್ಟ್ ಇವಾಗ ಹೇಳ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಎಕ್ಸ್ಪ್ಲೇನರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ಎಕ್ಸ್ಪ್ಲೇನರ್ ವಿಡಿಯೋ ಏನೈತಲ್ಲ ಇಲ್ಲಿ ನೀವು ಲ್ಯಾಂಗ್ವೇಜ್ ಅನ್ನು ಕೂಡ ಸೆಲೆಕ್ಟ್ ಮಾಡಬಹುದು. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಸೋರ್ಸ್ ಲ್ಯಾಂಗ್ವೇಜ್, ನಿಮ್ಮ ಸೋರ್ಸ್ ಲ್ಯಾಂಗ್ವೇಜ್ ಯಾವುದು ಇದ್ರೂ ಕೂಡ, ಇಂಗ್ಲಿಷ್ ಇರಲಿ, ಮರಾಠಿ ಇರಲಿ, ತೆಲುಗು, ತಮಿಳ್, ಅರಬಿಕ್, ವಾಟ್ ಎವರ್ ಲ್ಯಾಂಗ್ವೇಜ್ ಇಟ್ ಈಸ್, ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಒಳಗಡೆ ಔಟ್ಪುಟ್ ಅನ್ನ ಜನರೇಟ್ ಮಾಡಿಸಬಹುದು. ಇದ್ರೊಳಗಡೆ ಕನ್ನಡ ಕೂಡ ಬರ್ತೈತಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಕನ್ನಡ ಒಳಗಡೆ ಕೂಡ ಇದನ್ನ ಔಟ್ಪುಟ್ ಅನ್ನ ಜನರೇಟ್ ಮಾಡಿಸಬಹುದು. ಇಲ್ಲಿ ನೋಡ್ರಿ ಕನ್ನಡ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಕನ್ನಡದೊಳಗಡೆ ಕೂಡ ನೀವು ಸೋರ್ಸ್ ಔಟ್ಪುಟ್ ಅನ್ನ ಜನರೇಟ್ ಮಾಡಿಸ್ಬೋದು. ಆಮೇಲೆ ಇಲ್ಲಿ ಅಗೇನ್ ಸೋರ್ಸಸ್ ಒಳಗಡೆ ಕ್ಲಿಕ್ ಮಾಡಿ ನೀವು ಸೋರ್ಸಸ್ ಅನ್ನ ಡಿಸೈಡ್ ಮಾಡ್ಬೋದು, ಯಾವ ಸೋರ್ಸಸ್ ಅನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿ. ದೆನ್ ಅದಷ್ಟೇ ಅಲ್ಲ, ಇಲ್ಲಿ ನಿಮ್ಗೆ ವಿಜುವಲ್ ಸ್ಟೈಲ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಲಿಕ್ಕೆ ಕೊಡ್ತೈತಿ. ವೇರಾಸ್ ಶಾರ್ಟ್ಸ್ ಮತ್ತು ಸಿನಿಮ್ಯಾಟಿಕ್ ಒಳಗಡೆ ನಿಮ್ಗೆ ವಿಜುವಲ್ ಸ್ಟೈಲ್ ಅನ್ನ ಕೊಡ್ತಾ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ವೇರಿಯಸ್ ಅದರ್ ವಿಜುವಲ್ ಸ್ಟೈಲ್ಸ್ ಇದಾವ. ಕ್ಲಾಸಿಕ್, ವೈಟ್ ಬೋರ್ಡ್, ಕವಾಯ್, ಅನಿಮೆ, ವಾಟರ್ ಕಲರ್, ರೆಟ್ರೋ ಪೇಂಟ್. ಸೊ ಈ ಥರ ಡಿಫ್ರೆಂಟ್ ನಿಮ್ಗೆ ಆಪ್ಷನ್ ಸಿಗ್ತಾವ, ಸ್ಟೈಲ್ ಸಿಗ್ತಾವ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಅಗೇನ್ ಇಲ್ಲಿ ಟಾಪಿಕ್ಸ್ ಮೇಲೆ ಬಂದರೆ ನಿಮ್ಗೆ ಇಲ್ಲಿ ಟಾಪಿಕ್ಸ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಇದನ್ನ ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಕಸ್ಟಮೈಸ್ಡ್ ಟಾಪಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ
ಟಾಪಿಕ್ ಅನ್ನ ಮೆನ್ಷನ್ ಮಾಡ್ರಿ, ಆಮೇಲೆ ಜನರೇಟ್ ಅಂತ ಕೊಡ್ರಿ. ಸೊ ಇದಕ್ಕೂ ಕೂಡ ನಾವೊಂದು ವಿಡಿಯೋನ ಆಲ್ರೆಡಿ ಜನರೇಟ್ ಮಾಡಿದ್ದೇನೆ, ಅದನ್ನ ನಿಮ್ಗೆ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತಾನೆ. ಇಲ್ಲಿ ನೋಡ್ರಿ, ಶಾರ್ಟ್ ನೋಡಿದ್ವಿ, ಸಿನಿಮ್ಯಾಟಿಕ್ ನೋಡಿದ್ವಿ, ನೆಕ್ಸ್ಟ್ ಬಂದ್ಬಿಟ್ಟ ಎಕ್ಸ್ಪ್ಲೇನರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾನೆ. Welcome to this explainer. I am absolutely thrilled to guide you through what is honestly one of the most incredible economic comeback stories in human history. Today, we're diving headfirst into 5,000 invasions and empire builders. 3. ಸೊ ಇದೆ ಈ ತರ ಒಂದು ವಿಡಿಯೋಸ್ ಅನ್ನ ಜನರೇಟ್ ಮಾಡಿಕೊಡ್ತೈತಿ. ಅಂಡ್ ಸೇಮ್ ವೇ ಅಗೇನ್ ಇದನ್ನ ಕೂಡ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಅನ್ನ ಮಾಡಬಹುದು. ಇವಾಗ ಇಂಪಾರ್ಟೆಂಟ್ ಥಿಂಗ್, ನಾನು ಅವಾಗಲೇ ಹೇಳಿದೆ, ನೀವು ಔಟ್ಪುಟ್ ಅನ್ನ ಕನ್ನಡದೊಳಗಡೆ ಅಥವಾ ಬೇರೆ ಲ್ಯಾಂಗ್ವೇಜ್ ಒಳಗಡೆ ಕೂಡ ಜನರೇಟ್ ಮಾಡಿಸಬಹುದು ಅಂತ ಹೇಳಿ. ಅದು ಯಾವ ತರ ಅಂತಂದ್ರೆ ಇಟ್ ಈಸ್ ವೆರಿ ಈಸಿ. ನೀವು ನಿಮ್ಮ ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಔಟ್ಪುಟ್ ಲ್ಯಾಂಗ್ವೇಜ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಬಹುದು. ನಿಮ್ಗೆ ಇಲ್ಲಿ ಬಹಳಷ್ಟು ಲ್ಯಾಂಗ್ವೇಜಸ್ ಇದಾವ, ಇವನ್ ಕನ್ನಡ ಕೂಡ ಐತಿ. ಕನ್ನಡನ ಕೂಡ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಬಹುದು. ಕನ್ನಡ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಟ್ರಿ ಅಂತಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಮ ಸೋರ್ಸಸ್, ಇದು ಯಾವ ಸೋರ್ಸಸ್ ಒಳಗಡೆ ಯಾವ ಲ್ಯಾಂಗ್ವೇಜ್ ಒಳಗಡೆ ಇತ್ತು ಡಸಂಟ್ ಮ್ಯಾಟರ್. ಇಂಗ್ಲಿಷ್, ಹಿಂದಿ, ಮರಾಠಿ, ತೆಲುಗು, ತಮಿಳ್, ಅರಾಬಿಕ್, ಸ್ಪ್ಯಾನಿಷ್, ಫ್ರೆಂಚ್, ವಾಟ್ ಎವರ್ ಲ್ಯಾಂಗ್ವೇಜ್ ಇಟ್ ಈಸ್, ನಿಮ್ಮ ಔಟ್ಪುಟ್ಸ್ ಎಲ್ಲ ಕನ್ನಡದೊಳಗಡೆನೆ ಜನರೇಟ್ ಆಗ್ತೈತಿ. ಸೊ ದಟ್ ಈಸ್ ಹೌ ಯು ಕ್ಯಾನ್ ಟ್ರಿಕ್ ನೋಟ್ಬುಕ್ LM ಟು ಜನರೇಟ್ ಕನ್ನಡ ವಿಡಿಯೋಸ್. ಈ ತರ ನೀವು 3 ಡಿಫ್ರೆಂಟ್ ವೇ ಒಳಗಡೆ ಸಿನಿಮ್ಯಾಟಿಕ್, ಎಕ್ಸ್ಪ್ಲೇನರ್, ಶಾರ್ಟ್ಸ್ ವಿಡಿಯೋಸ್ಗಳನ್ನ ನೋಟ್ಬುಕ್ LM ಯೂಸ್ ಮಾಡಿ ಜನರೇಟ್ ಮಾಡಿಸಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗ್ರಿ. ಇಲ್ಲಿ ನಾನು ನಿಮಗೆ ರೆಗ್ಯುಲರ್ ಬೇಸಿಸ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್, ಟೇಪ್ಸ್, ಟ್ರಿಕ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ, ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತೆ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.